ಇನ್ನು ಬೆಂಗಳೂರಿನಲ್ಲಿ ನಿನ್ನೆ ಸುರಿದಿರುವಂತಹ ಧಾರಾಕಾರ ಮಳೆ ಇದರಿಂದಾಗಿ ಕೆಲವೊಂದಿಷ್ಟು ಅವಾಂತರಗಳು ಇಲ್ಲಿ ಸಂಭವಿಸಿವೆ. ಬೆಂಗಳೂರಿನ ಹಲವೆಡೆ ನಿನ್ನೆ ಮಧ್ಯರಾತ್ರಿವರೆಗೂ ಕೂಡ ಧಾರಾಕಾರ ಮಳೆ ಸುರಿದಿದೆ. ಮೈಸೂರು ರಸ್ತೆಯ ಆರ್ ನಗರದ ಗೇಟ್ ಬಳಿಯಂತೂ ಅವಾಂತರವೇ ಸೃಷ್ಟಿಯಾಗ್ಬಿಟ್ಟಿದೆ. ಯೂನಿವರ್ಸಿಟಿ ಗೇಟ್, ಆರ್ ನಗರ ಆರ್ಚ್ ರಸ್ತೆ ಕೂಡ ಜಲಾವೃತಗೊಂಡಿದೆ. ಆರ್ ನಗರ ಗೇಟ್ ಬಳಿ ಕೆರೆಯಂತಾಗಿದೆ ರಸ್ತೆ. ಸಾಲು ಸಾಲಾಗಿ ಬೈಕ್ಗಳು, ಕಾರ್ಗಳು, ಆಟೋಗಳು ಎಲ್ಲವೂ ಕೂಡ ಕೆಟ್ಟು ನಿಂತಿವೆ. ಡಿ ದಾಸರಹಳ್ಳಿಯಲ್ಲಿ ಮನೆಗಳಿಗೆ ನುಗ್ಗಿದೆ ನೀರು. ಹೀಗೆ ಬೆಂಗಳೂರಿನ ಹಲವೆಡೆ ಧಾರಾಕಾರ ಸುರಿದಿರುವಂತಹ ಒಂದು ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿವೆ. ಒಂದ್ ಕಡೆ ಮೈಸೂರು ರಸ್ತೆಯ ಆರ್ ನಗರ ಗೇಟ್ ಕೆರೆಯಂತಾಗ್ಬಿಟ್ಟಿದೆ. ಅಲ್ಲಿನ ರಸ್ತೆ, ಯೂನಿವರ್ಸಿಟಿ ಗೇಟ್, ಆರ್ ನಗರ ಆರ್ಚ್ ಬಳಿ ಜಲಾವೃತ, ಆರ್ ನಗರ ಗೇಟ್ ಬಳಿ ಕೆರೆಯಂತಾಗ್ಬಿಟ್ಟಿದೆ ರಸ್ತೆ. ನೋಡಿ, ಇಲ್ಲಿ ವಾಹನಗಳಿಗೆ ನೀರು ನುಗ್ಗಿರುವಂಥದ್ದು, ವಾಹನಗಳ ಒಳಗೆ, ಇಂಜಿನ್ ಒಳಗಳೆಲ್ಲವೂ ಕೂಡ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಕೆಟ್ಟ ನಿಂತಿದೆ ಬೈಕ್ಗಳು, ಆಟೋಗಳು, ಕಾರ್ಗಳು ನಿಂತಲ್ಲೇ ನಿಂತಿವೆ. ಈಗ ಅವುಗಳನ್ನೆಲ್ಲವೂ ಕೂಡ ಸ್ಥಳಾಂತರ ಮಾಡುವಂಥ ಒಂದು ಕೆಲಸ ಆಗಬೇಕಾಗಿದೆ. ಮುತ್ತಣ್ಣ ಪೂಜಾ ಸಮಗ್ರ ಕೃಷಿ ಮಾಡಿ 37 ಎಕರೆಯಲ್ಲಿ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಡಿ ದಾಸರಹಳ್ಳಿಯಲ್ಲೂ ಕೂಡ ಮನೆಗಳಿಗೆ ನೀರು ನುಗ್ಗಿದೆ. ಇನ್ನೊಂದು ಕಡೆ ಮಾದನಾಯಕನಹಳ್ಳಿ ಹೆದ್ದಾರಿಯಲ್ಲಿ ಗುಂಡಿ ಬಿದ್ದು ಪರದಾಡ್ತಾ ಇದ್ದಾರೆ ಪಾಪ ಸವಾರರು. ಬನ್ನಿ, ಸ್ಥಳದಿಂದ ನಾವು ಪ್ರತಿನಿಧಿ ರಾಜಪ್ಪ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬೆಂಗಳೂರಿನ ಹಲವು ಭಾಗಗಳಲ್ಲಿ ರಾತ್ರಿ ಮಳೆಯಾಗಿದ್ದು ಆರ್ ನಗರ ಆರ್ಚ್ ಮುಂಭಾಗದ ರಸ್ತೆ ಏನಿದೆ ಅದು ಸಂಪೂರ್ಣವಾಗಿ ಕೆರೆಯಂತೆ ಆಗಿರುವಂಥದ್ದು. ಅಲ್ಲಿನ ಚಿತ್ರಣ ಹೇಗಿದೆ ಅನ್ನುವಂಥದ್ದನ್ನ ದೃಶ್ಯ ಸಮೇತವಾಗಿ ನಿಮಗೆ ತೋರಿಸ್ತೀವಿ. ಅಂದರೆ ಆರ್ ನಗರ ಆರ್ಚ್ ಮುಂಭಾಗದಲ್ಲಿ ಮುಖ್ಯ ರಸ್ತೆಗೆ ಬೇರೆ ಬೇರೆ ಭಾಗಗಳಿಂದ ಚರಂಡಿ ನೀರೆಲ್ಲವೂ ಕೂಡ ಹರಿದು ಬಂದು ಕೆರೆಯಂತಾಗಿರುವಂಥದ್ದು. ಅಂದರೆ ಸುಮಾರು ಒಂದು 100ಕ್ಕೂ ಹೆಚ್ಚು ವಾಹನಗಳು ಇದರಲ್ಲಿ ಸಿಲುಕೊಂಡಿರುವಂಥದ್ದನ್ನು ನೀವೀಗ ಆ ದೃಶ್ಯದಲ್ಲಿ ಕಾಣಬಹುದಾಗತ್ತೆ. ಅಂದರೆ ಕಾರು, ಆಟೋ, ಅದ್ರ ಜೊತೆಗೆ ದೊಡ್ಡ ದೊಡ್ಡ ವಾಹನಗಳೇ ಇಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂಥದ್ದು. ವಾಹನ ಸವಾರರು ತಮ್ಮ ತಮ್ಮ ವಾಹನದಲ್ಲೇ ಕುಳಿತು ಕಾಯುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಜೊತೆಗೆ ಒಂದು ಕಡೆ ವಾಹನ ಕೆಟ್ಟೋಗತ್ತಾ ಅನ್ನುವಂತಹ ಆತಂಕ ಒಂದು ಕಡೆ. ಅಂದರೆ ಒಂದು ಹರಿವಿಕೆ ರಭಸ ಏನಿದೆ, ಮಳೆ ನೀರಿನ ಹರಿವಿಕೆ ರಭಸ ಅದು ಕೂಡ ಹೆಚ್ಚಾಗಿರುವಂತಹ ಕಾರಣದಿಂದಾಗಿ ಸಹಜವಾಗಿ ಜನರು ಆತಂಕಕ್ಕೆ ಒಳಗಾಗಿರುವಂಥದ್ದು ಗಮನಿಸಬಹುದು. ಸರ್, ಎಷ್ಟೊತ್ತಿಂದ ಈ ರೀತಿ ಆಗಿರೋದು? ಎಷ್ಟು ವೆಹಿಕಲ್ ನಿಂತ್ಕೊಂಡಿದ್ದಾವೆ? ಕಂಟಿನ್ಯೂ 3 ಡೇಸ್ ಆಯಿತು. ಕಂಟಿನ್ಯೂ ಇದೇ ಐತೈತೆ. ಯಾವುದು ಸರ್ಕಾರ ಗೌರ್ಮೆಂಟ್ ಯಾವುದು ಕಾನೂನು ತಗೋತಾ ಇಲ್ಲ. ಇದೇ ಥರ ಐತೈತೆ. 3 ದಿವಸ ಆಯಿತು ಇದೇ ಪ್ರಾಬ್ಲಮ್ಮು. ನಮ್ಮ ನೈಟ್ ಶಿಫ್ಟ್ ಡ್ಯೂಟಿ ಮುಗಿಸ್ಕೊಂಡು ಹೋಗ್ಬೇಕಾಯ್ತಂದ್ರೆ ಡೈಲಿ ಇದೇ ಪ್ರಾಬ್ಲಮ್ಮು. ಅಣ್ಣ, ಎಷ್ಟೊತ್ತಿಂದ ನಿಂತಿದ್ದೀರಾ? ನಾವು 2 ಅವರ್ ಆಯ್ತಣ್ಣ. 2 ಅವರಿಂದ ನಿಂತಿದ್ದೀವಿ. ಎಷ್ಟಿತ್ತು ನೀರು? ಕಾರ್ ತುಂಬ್ಕೊಂಡ್ಬಿಟ್ಟೈತಣ್ಣ ಫುಲ್ಲು. ಇನ್ನು ಸ್ವಲ್ಪ ಬಂದಿದ್ರೆ ಈಜು ಹೊಡ್ಕೊಂಡ್ ಬರ್ಬೋದಾಗಿತ್ತು ಆಚೆಗೆ. ಥ್ಯಾಂಕ್ಸ್ ಅಣ್ಣ. ಸೊ ಇದು ವಾಹನ ಸವಾರರು ಹೇಳ್ತಿರುವಂತಹ ಮಾತು. ಅಂದರೆ ಒಂದಷ್ಟು ವಾಹನಗಳು ಕೆಟ್ಟು ಇದೇ ಒಂದು ರಸ್ತೆಯಲ್ಲಿ ನಿಂತ್ಕೊಂಡಿದೆ. ಇನ್ನು ಕೆಲವೊಂದಷ್ಟು ದೊಡ್ಡ ದೊಡ್ಡ ವಾಹನಗಳು ಮಾತ್ರ ಈಗ ಸಂಚಾರವನ್ನು ಆರಂಭ ಮಾಡಿರುವಂಥದ್ದು. ಅಂದರೆ ಸತತವಾಗಿ ಆರ್ ನಗರ ಆರ್ಚ್ ಮುಂಭಾಗದಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇದ್ರೂ ಕೂಡ ಸರ್ಕಾರ ಆಗಿರ್ಬೋದು, BBMP ಆಗಿರ್ಬೋದು ಸ್ಪಂದಿಸ್ತಾ ಇರೋದು, ಇದಕ್ಕೆ ಪರಿಹಾರ ಹುಡುಕ್ತಾ ಇರುವಂಥದ್ದು ನಿಜಕ್ಕೂ ಕೂಡ ವಾಹನ ಸವಾರರಿಗೆ ಒಂದು ದೊಡ್ಡ ಮಟ್ಟದ ಸಂಕಷ್ಟವನ್ನು ತಂದು ಹುಡ್ತಾ ಇರುವಂಥದ್ದು. ಇನ್ನೂ ಕೂಡ ಏನಾದರೂ ಎಚ್ಚೆತ್ಕೊಳ್ತಿದ್ರೆ ಪ್ರತಿನಿತ್ಯ ಇದೇ ರೀತಿಯಾದಂಥ ಪರಿಸ್ಥಿತಿ ರಸ್ತೆಯಲ್ಲಿ ಇರೋದ್ರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅನುಮಾನ ಇಲ್ಲ. ಕ್ಯಾಮರಾ ಪರ್ಸನ್ ವಿಶ್ವಜಿತ್ ರಾಜಪ್ಪ, TV9 ಬೆಂಗಳೂರು. ಒಟ್ಟಿನಲ್ಲಿ ನಿನ್ನೆ ರಾತ್ರಿ ಸುರಿದಿರುವಂತಹ ಒಂದು ಧಾರಾಕಾರ ಮಳೆಯಿಂದಾಗಿ ಸೃಷ್ಟಿಯಾಗಿರುವಂತಹ ಅವಾಂತರ. ಇನ್ನು ನೆಲಮಂಗಲದ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಅಲ್ಲಿ ನೋಡಿ, ಅಲ್ಲಿ ಮನೆಗಳಿಗೆಲ್ಲವೂ ಕೂಡ ನೀರು ನುಗ್ಗಿ ಜನ ರಾತ್ರಿ ಇಡೀ ಪರದಾಡಿದ್ದಾರೆ. ಬೆಂಗಳೂರಿನಲ್ಲಿ ಧಗೆ ಜಾಸ್ತಿ ಆಗ್ತಾ ಇದೆ. ಮಳೆ ಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಜನ ಕೂಡ ಹೇಳ್ತಾ ಇದ್ರು, ಮಳೆ ಬೇಕು ನಮಗೆ ಅಂತೇಳಿ. ಬಟ್ ಮಳೆ ಬಂದರೆ ಈ ಥರದ ಅವಾಂತರಗಳು, ಯಾಕಂದರೆ ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗಳಿಗೆಲ್ಲ ಕೂಡ ಮಳೆ ನೀರು ನುಗ್ಗುತ್ತೆ. ರಾತ್ರಿ ಇಡೀ ಜಾಗರಣೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಪಾಪ ಅಲ್ಲಿನ ಜನರಿಗೆ ನಿರ್ಮಾಣ ಆಗುತ್ತೆ. ಇದು ನೆಲಮಂಗಲದಲ್ಲಿ ಕಂಡುಬಂದಂತಹ ದೃಶ್ಯ. ನಿನ್ನೆ ರಾತ್ರಿ ಇಡೀ ಪಾಪ ಅವರು ಮನೆಗಳಿಗೆ ನುಗ್ಗಿರುವಂಥ ನೀರನ್ನು ಹೊರಗೆ ಹಾಕೋದ್ರಲ್ಲೇ ಕಾಲ ಕಳೆದಿದ್ದಾರೆ. ರಾತ್ರಿ ಇಡೀ ಜಾಗರಣೆ ಆಗಿದೆ ಅಲ್ಲಿನ ಜನರಿಗೆ. ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಿರುವಂತಹ ಒಂದು ಧಾರಾಕಾರ ಮಳೆಗೆ ಸೃಷ್ಟಿಯಾಗಿರುವಂತಹ ಅವಾಂತರಗಳಿಗೂ ಎರಡು ಕಡೆ ದೃಶ್ಯಗಳನ್ನು ಗಮನಿಸಬಹುದು. ಟ್ರಾಫಿಕ್ ಕೂಡ ಈಗ ಉಂಟಾಗಿರುವಂಥದ್ದನ್ನು ನೋಡ್ತಾ ಇದ್ವಿ. ರಾತ್ರಿ ಸುತ್ತ ಧಾರಾಕಾರ ಮಳೆಗೆ
ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬೆಂಗಳೂರು ತುಮಕೂರು ರಸ್ತೆಯಲ್ಲಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಈಗ NH4ನಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ವೀಕೆಂಡ್ ಬೇರೆ ಇರೋದ್ರಿಂದಾಗಿ ಬೆಂಗಳೂರಿನಿಂದ ಹೊರಗಡೆ ಹೋಗೋದಕ್ಕೆ ಸಾಕಷ್ಟು ಜನ ಹೊರಟಿರ್ತಾರೆ. ಇನ್ನು ಹೆದ್ದಾರಿಯಲ್ಲೇ ನಿಂತಿವೆ ಕೆಲವೊಂದಿಷ್ಟು ಕಾರ್ಗಳು. ತುಮಕೂರು ಕಡೆ ಹೊರಟವರಿಗೆ ರಸ್ತೆಯಲ್ಲೇ ನರಕ ಸದೃಶ ದೃಶ್ಯಗಳು ಕಾಣಿಸ್ತಾ ಇವೆ. ರಾತ್ರಿ ಸುರಿದಿರುವಂತಹ ಧಾರಾಕಾರ ಮಳೆಗೆ ಆಗಿರುವಂತಹ ಟ್ರಾಫಿಕ್ ಇದು ನೋಡಿ. ಇಲ್ಲಿ ಇವಾಗ ಮಳೆ ಬರ್ತಾ ಇಲ್ಲ, ಮಳೆ ಬಿಡುವು ನೀಡಿದೆ. ಬಟ್ ಸ್ಟಿಲ್ ನಿನ್ನೆ ಆಗಿರುವಂತಹ ಒಂದು ಮಳೆಯಿಂದಾಗಿ ಅಲ್ಲಲ್ಲಿ ಕೆಟ್ಟು ನಿಂತಿರುವಂತಹ ವಾಹನಗಳು, ಅಲ್ಲಲ್ಲಿ ಗುಂಡಿ ಬಿದ್ದಿದೆ, ನೀರು ತುಂಬಿಕೊಂಡಿದೆ. ಸೊ ಹಾಗಾಗಿ ಸರಾಗವಾಗಿ ಟ್ರಾಫಿಕ್ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದರಿಂದಾಗಿ ಈಗ ಕಂಡು ಬರ್ತಾ ಇರುವಂತಹ ದೃಶ್ಯ, ಬೆಳಿಗ್ಗೆಯಿಂದಲೇ ವಾಹನ ಸವಾರರು ಈಗ ಈ ಭಾಗದಲ್ಲಿ ಸಂಚರಿಸೋದಕ್ಕೆ ಪರದಾಡ್ತಾ ಇದ್ದಾರೆ. ವಾಹನ ಸವಾರರೆಲ್ಲರೂ ಕೂಡ ತೆವಳ್ಕೊಂಡೇ ಹೋಗುವಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಒಂದು ಕಡೆ ರಾತ್ರಿ ಸುರಿದಿರುವಂತಹ ಧಾರಾಕಾರ ಮಳೆ, ಎರಡೂ ದೃಶ್ಯಗಳನ್ನು ಗಮನಿಸ್ಬೋದು. ನೆಲಮಂಗಲದ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಒಂದು ಕಡೆ ಮನೆಗಳಿಗೆ ನುಗ್ಗಿರುವಂತಹ ನೀರನ್ನು ತೆರವುಗೊಳಿಸೋದ್ರಲ್ಲಿ ಪಾಪ ಅಲ್ಲಿನ ಜನ ನಿರತರಾಗಿದ್ದರು. ನಿನ್ನೆ ರಾತ್ರಿ ಇಡೀ ಜಾಗರಣೆ. ಇನ್ನು ಬೆಳಿಗ್ಗೆ ಟ್ರಾಫಿಕ್ನ ಸಮಸ್ಯೆ ಕೂಡ ಅಷ್ಟೇ ಜೋರಾಗಿ ತಟ್ಟಿದೆ.